ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಟುಡೇ ಅಪ್ಡೇಟ್ಸ್ಗೆ ಸ್ವಾಗತ. ಓಕೆ, ಇವತ್ತು ಬಂದುಬಿಟ್ಟು ನಿಮ್ಗಳಿಗೆ ಗೊತ್ತಿರೋಗೆ ಸೆಪ್ಟೆಂಬರ್ 11. ನಿನ್ನೆ ಸಾಯಂಕಾಲದಿಂದ ಎಲ್ಲನೂ ಕೂಡ ಅಪ್ಡೇಟ್ಸ್ ನೋಡಿ. ಬೇಕಾದರೆ ಇತ್ತೀಚಿನ ಪ್ರಕಟಣೆಗಳು ಹೋಗ್ಬಿಟ್ಟು ಕೇದಲ್ಲಿ ಓಡ್ತಂದರೆ ನಿಮ್ಮದೇ ಇದಾವೆ, ಮತ್ತು ನಿಮ್ದು ಬಿಟ್ಟರೆ ಮತ್ತೇನು ಕೊಡೋಕ್ಕೆ ಬರ್ತಿಲ್ಲ. ಸೊ ನೋಡಿ, ಎಷ್ಟೊಂದು ನಿಮ್ಮದೇ ಇದಾವೆ. ಸೊ ಹಂಗಾಗಿ ಏನೆಲ್ಲ ಇವತ್ತಿನ ಏನೇನೆಲ್ಲದ ಎಲ್ಲನೂ ಕೂಡ ಕ್ಲಿಯರ್ ಮಾಡೋಣ. ಸೊ ಮೊದಲು ಹೋಗ್ಬಿಟ್ಟು ಏನು ಮಾಡ್ತೀನಿ ಅಂತಂದರೆ UGCET ಬಗ್ಗೆ ಹೇಳ್ಕೊಂಬಿಡೋಣ. UGCETಲ್ಲಿ ಬಂದುಬಿಟ್ಟು ಮೊದಲು ಈಗ ಲಿಂಕ್ ಯಾರಲ್ಲಿ ಇನ್ನೂ ಕೂಡ ಚೆಕ್ಔಟ್ ಮಾಡ್ಕೊಂಡಿಲ್ಲ, ಥರ್ಡ್ ರೌಂಡ್ ಒಂದು ತಾತ್ಕಾಲಿಕ ಅಥವಾ ಪ್ರೊವಿಷ್ನಲ್ ರಿಸಲ್ಟ್ ಅನ್ನೋದು ಏನಿದೆ ಅದನ್ನು ಚೆಕ್ಔಟ್ ಮಾಡ್ಕೊಳ್ಳೋಕ್ಕೆ ಲಿಂಕ್ ಅನ್ನೋದು ಬಿಟ್ಟಿದ್ದಾರೆ. ಯಾರಲ್ಲಿ ಚೆಕ್ಔಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಫಲಿತಾಂಶ ಲಿಂಕ್ ಅಂತ ಹೆಂಗೆ ಕಾಣಿಸ್ತಿದೆ, ಇದ್ರ ಮೇಲೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋಬೋದು ಆರಾಮಾಗಿ. ಸೇಮ್ ಆ್ಯಸ್ ಯೂಶ್ವಲ್ ನಿಮಗೆ ಪ್ರತಿ ರೌಂಡ್ ಕೂಡ ಯಾವ ರೀತಿ ಚೆಕ್ಔಟ್ ಮಾಡ್ತಾರೆ, ಸೀಟ್ ನಂಬರ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಹಾಕಿ ಈ ಕ್ಯಾಪ್ಚರ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಬಂದುಬಿಡ್ತದೆ, ರಿಸಲ್ಟ್ ಬರುತ್ತೆ. ಕೆಳಗಡೆ ನೋಟ್ ಪಾಯಿಂಟ್ ಅಂತ ಕೊಟ್ಟರೆ ಅದನ್ನ ಓದಲೇಬೇಕು. ಅದೇನು ಕೊಟ್ಟಾರೆ ಅಂತಂದರೆ, ದಿಸ್ ಈಸ್ ಓನ್ಲಿ ಎ ರೌಂಡ್ 3 ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್, ಕ್ಯಾಂಡಿಡೇಟ್ ಶುಡ್ ನಾಟ್ ರಿಪೋರ್ಟ್ ದ ಕಾಲೇಜ್ ಅಂತಂದರೆ ಫೈನಲ್ ರಿಸಲ್ಟ್ ಬರೋರು ಕೂಡ ಯಾವುದೇ ರೀತಿಯಾಗಿ ಎಲ್ಲೂ ಕೂಡ ಅಡ್ಮಿಷನ್ ಆಗೋಂಗಿಲ್ಲ, ಜಸ್ಟ್ ಪ್ರೊವಿಷನಲ್ ಅಂತ ಬಿಟ್ಟಾರೆ. ಸೊ ಅದಾದ ತಕ್ಷಣ ಕಾಲೇಜ್ ಶುಡ್ ನಾಟ್ ಅಡ್ಮಿಟ್ ದ ಕ್ಯಾಂಡಿಡೇಟ್ ಅಗೇನೆಸ್ಟ್ ದಿಸ್ ರೌಂಡ್ 3 ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಕಾಲೇಜ್ಗೆ ಹೋಗ್ಬಿಟ್ಟು ಅಡ್ಮಿಷನ್ ಆಗೋಂಗಿಲ್ಲ, ಎಲ್ಲರೂ ಕೂಡ ಗೊತ್ತಿದೆ ನಿಮಗೆ, ಹಂಗೆ ಸುಮ್ಮನೆ ಹೇಳಿದಾರೆ. ಆ್ಯಂಡ್ ನಿಮ್ಗೆ ಏನಾದರೂ ಎಂಕ್ವೈರಿ ಮಾಡೋದಿತ್ತಪ್ಪ ಅಂತಂದರೆ ಏನಾದರೂ ಆಕ್ಷೇಪಣೆಗಳು ಅಥವಾ ಅಬ್ಜೆಕ್ಷನ್ಸ್ ಅಂತ ಏನು ಕರಿತೀವಿ ಏನಾದರೂ ಇತ್ತಂದರೆ ಇವತ್ತು, ಓಕೆ, ಇಲ್ಲಿ ನಿಮಗೆ ಅವರು ಟೈಮ್ ಮಿಸ್ಟೇಕಾಗಿ ಕೊಟ್ಟಿದ್ದಾರೆ, 11 PM ಅಂತ ಕೊಟ್ಟವ್ರೆ. ನೀವು ಮಿಸ್ಟೇಕ್ ಆಗಬೇಡಿ, ಯಾಕಂದರೆ 11 AM ಆಗಬೇಕದು. ಇವತ್ತು ಬೆಳಗ್ಗೆ 11 ಗಂಟೆವರೆಗೂ ಇರ್ತದೆ. ಯಾಕೆ 11 ಗಂಟೆ ನಾನು ಹೇಳ್ತಿದ್ದೀನಿ ಅಂತ ಸ್ಪೆಸಿಫಿಕ್ ಆಗಿ 1 ಗಂಟೆ ಮೇಲೆ ಅವ್ರು ರಿಸಲ್ಟ್ ಬಿಡ್ತಾ ಇದ್ದಾರೆ. ಸೊ ಹಂಗಾಗಿ 11 ಗಂಟೆ ಒಳಗಡೆ ಏನೇ ಒಂದು ಮಿಸ್ಟೇಕ್ಸ್ ಇದ್ದರೆ ಕಳಿಸಿ, ಅದಾದ ತಕ್ಷಣ ಇವತ್ತು 1 ಗಂಟೆ ಮೇಲೆ ರಿಸಲ್ಟ್ ಬಿಡ್ತಾರೆ. ಈ ಇಮೇಲ್ ಕಾಣಿಸ್ತೀವಿ ನೋಡಿ, ಈ ಒಂದು ಇಮೇಲ್ಗೆ ನೀವು ಮೆಸೇಜ್ ಮಾಡ್ಬೋದು. ಓಕೆ, ಅದಾದ ತಕ್ಷಣ ಏನಪ್ಪ ಅಂದರೆ ಇಲ್ಲಿ ಮೇನಾಗಿ ಪಾಯಿಂಟ್ಸ್ ಇದ್ರ ಬಗ್ಗೆ ನಿನ್ನೆ ನೈಟ್ ಎಲ್ಲನೂ ಕೂಡ ಡೀಟೇಲ್ಸಾಗಿ ಎಲ್ಲನೂ ಕೂಡ ಹೇಳಿದ್ವಿ. ಜಸ್ಟ್ ಈಗ ಮೇಲ್ಮೇಲೆ ಇನ್ನೊಮ್ಮೆ ಹೇಳೋದತ್ತಂದರೆ, ಈಗ ಅಂತಂದರೆ ನೀವು ಆಪ್ಷನ್ ಎಂಟ್ರಿ ಇಲ್ಲಿವರೆಗೂ ತೊಗೊಂಡು ಮಾಡಿದ್ದಾರೆ. ಆ್ಯಂಡ್ ಅದಾದ ತಕ್ಷಣ ನಿಮಗೂ ಏನಾದರೂ ಆಕ್ಷೇಪಣೆಗಳು ಇದ್ದಂಗೆ ಹೇಳ್ದಂಗೆ ಬೆಳಗ್ಗೆ 11 ಗಂಟೆವರೆಗೂ ತೊಗೊಂಡು 1 ಗಂಟೆ ಮೇಲೆ ರಿಸಲ್ಟ್ ಬಿಡ್ತೀನಿ ಅಂತ ಹೇಳಿದಾರೆ. ಆ್ಯಂಡ್ ಅದಾದ ತಕ್ಷಣ ಈ ಮೇನಾಗಿ ಅವ್ರಿಗೆ ಪ್ರೆಷರ್ ಇರೋದೇನಪ್ಪ ಅಂತಂದರೆ ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ಬಗ್ಗೆ. ಯಾಕೆಂದರೆ ಅವರು 15ನೇ ತಾರೀಕು ಲಾಸ್ಟ್ ಡೇಟ್ ಡೆಡ್ಲೈನ್ ಕೊಟ್ಟಿರೋ ಕಾರಣ ಹಂಗಾಗಿ ಥರ್ಡ್ ರೌಂಡು ಅಡ್ಮಿಷನ್ ಮುಗಿಸ್ಬೇಕು 15ನೇ ತಾರೀಕು ಅಷ್ಟರಲ್ಲೇ. ಆ್ಯಂಡ್ ಇನ್ನೊಂದು ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ಗೆ MCC ಕಡೆಯಿಂದ ಏನಪ್ಪ ಆಗ್ತಿದೆ ಅಂತಂದರೆ ಅವರು ಕೌನ್ಸಿಲಿಂಗ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ. ಅಂತಂದರೆ 2 ರೀತಿಯಾಗಿ ಕೂಡ ನಡೀತಿದ್ದಾವೆ. ಒಂದು ಕಡೆಯಲ್ಲಿ ಡೆಡ್ಲೈನ್ ಇದೆ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ಗೆ, ಇವ್ರಿಗೆ MCC ಕಡೆಯಲ್ಲಿ ಇಲ್ಲಿ ಏನಾಗ್ತಿದೆ ಅಂತಂದರೆ ಇವ್ರಿಗೆ ಡೇಟ್ ಎಕ್ಸ್ಟೆಂಡ್ ಆಗ್ತಾನೆ ಇದೆ ಸೆಕೆಂಡ್ ರೌಂಡ್ದು. ಸೊ ಹಂಗಾಗಿ ಕಡೆಯಿಂದ 2 ಕಡೆ ಹ್ಯಾಂಡಲ್ ಅಂತೂ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ಹಂಗಾಗಿ ಏನು ಮಾಡ್ತಾರೆ ಅಂತಂದರೆ ಇಂಜಿನಿಯರಿಂಗು ಮತ್ತು ಟೋಟಲಿ KCT ಕೋರ್ಸಸ್ಗಳು ಏನು ಮಾಡಪ್ಪ ಅಂತಂದರೆ 15ನೇ ತಾರೀಕು ಒಳಗಡೆ ಅಂತಂದರೆ ಈಗ 13 ಅಂತ ಕೊಟ್ಟವ್ರೆ ಲಾಸ್ಟ್ ಡೇಟು. ಸೊ 14ಕ್ಕೆ ಆದ್ರೆ ಆಗುತ್ತೆ ಅಥವಾ 15ರವರೆಗೂ ಕೂಡ ಆದ್ರೆ ಆಗುತ್ತೆ. ಸೊ ಅವತ್ತು ಲಾಸ್ಟ್ ಡೇಟಿಂದ ಅಡ್ಮಿಷನ್ ಮುಗಿಸ್ಕೋತಾರೆ. ಅದಾದ ತಕ್ಷಣ ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ಗೆ ಏನು ಮಾಡ್ತಾರೆ, ಈಗ ಪ್ರೊವಿಷನಲ್ ರಿಸಲ್ಟ್ ಅಂತ ಅಷ್ಟೇ ಬಿಟ್ಟವ್ರೆ, ನಿಮ್ಮದು ಫೈನಲ್ ರಿಸಲ್ಟ್ ಈಗಲೇ ಬಿಡಲ್ಲ, ನೀವು ವೇಟ್ ಮಾಡಬೇಕು. ಯಾಕೆ, MCC ಸೆಕೆಂಡ್ ರೌಂಡು ಫೈನಲ್ ರಿಸಲ್ಟ್ ಬಂದಾದ ನಂತರ ಅವಾಗ ನಮ್ಮ ಕನ್ನಡದಲ್ಲಿ ಈ ಒಂದು ಕ್ವಿಟ್ ಆಪ್ಷನ್ ಅಂತ ಕೊಟ್ಬಿಟ್ಟು ಹುಡುಗರನ್ನೇ ಆ ಕಡೆ ಬೇರೆ ಕ್ವಿಟ್ ಅಂದರೆ ಫ್ರೀಯಾಗಿ ಎಕ್ಸಿಟ್ ಆಗಿ ಬೇರೆ ಕಡೆ ಅಡ್ಮಿಷನ್ ಮಾಡಿಸ್ಕೋಬೋದು. ಇಲ್ಲ ನಾನು ಕ್ವಿಟ್ ಆಗಲ್ಲ, ನಾನು ಕರ್ನಾಟಕದಲ್ಲಿ ಅಡ್ಮಿಷನ್ ಮಾಡ್ಕೊತೀನಿ ಅಂತಂದರೆ ಆರಾಮಾಗಿ ಇಲ್ಲಿನೂ ಕೂಡ ಇರ್ಬೋದು. ಆ ಥರ ಆಪ್ಷನ್ಸ್ಗಳು ಮುಂದಿನ ದಿನಗಳಲ್ಲಿ ಬರ್ತದೆ, ಸ್ವಲ್ಪ ವೇಟ್ ಮಾಡಬೇಕು ಯಾರು ಮೆಡಿಕಲ್ ಡೆಂಟಲ್ ಸ್ಟೂಡೆಂಟು. ಓಕೆ, ಈಗ ಯಾರು KCT ಸ್ಟೂಡೆಂಟ್ ಎಲ್ಲ ಒಂದು ಸ್ಟೂಡೆಂಟು ಲೈಕ್ ಎಕ್ಸಾಂಪಲ್ ಯಾವುದು ಅಂತಂದರೆ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್, ಯೋಗ ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗ್, B.Pharma, ಫಾರ್ಮಡಿ, BPT, BPO ಮತ್ತು HS ಇಷ್ಟು ಸ್ಟೂಡೆಂಟ್ಗಳು ಏನಪ್ಪ ಅಂತಂದರೆ ಅಥವಾ ಇನ್ನೂ ಕೂಡ KCT ಕೋರ್ಸಸ್ಗಳು, ಟೋಟಲಿ KCT ಕೋರ್ಸಸ್ಗಳು ಹೇಳ್ತಾ ಇದ್ದೀನಿ. ನೀವೆಲ್ಲ ಏನು ಮಾಡ್ತೀರ ಅಂತಂದರೆ ಇವತ್ತು ಫೈನಲ್ ರಿಸಲ್ಟ್ ಬರ್ತದೆ. ಫೈನಲ್ ರಿಸಲ್ಟಲ್ಲಿ ಎಷ್ಟು ಹುಡುಗರು ಸೀಟ್ ಸಿಕ್ಕಿರ್ತದೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಗೆ ಸೀಟ್ ಸಿಕ್ಕಿರಲ್ಲ. ಓಕೆ, ಸೀಟ್ ಸಿಕ್ಕೋರು ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಇಲ್ಲಿ ನೀವೇನು ಕಾಣಿಸ್ತಿದ್ದೀವಿ 13/9/2025 ಒಳಗಡೆ ಏನು ಮಾಡಬೇಕು, P ಪೇಮೆಂಟ್ ಮಾಡೋದು. P ಪೇಮೆಂಟ್ ಯಾರಪ್ಪ ಅಂದರೆ ಇದುವರೆಗೂ ಕೂಡ ನೀವು P ಪೇಮೆಂಟೇ ಮಾಡಿಲ್ಲ ಅಂತಂದರೆ ಎಲ್ಲ ಅಮೌಂಟು ಕೂಡ ಕಟ್ಟಬೇಕು. ಇಲ್ಲ ನಾನು ನಾಳೆ ಸೆಕೆಂಡ್ ರೌಂಡ್ಗೆ P ಪೇಮೆಂಟ್ ಮಾಡಿಯೇ ಬಂದಿದ್ದೆ ಅಂತಂದರೆ ಡೈರೆಕ್ಟಾಗಿ ಕನ್ಫರ್ಮೇಷನ್ ಸ್ಲಿಪ್ ಬರ್ತದೆ. ಓಕೆ, ಅಥವಾ ಕೆಲವೊಂದಿಷ್ಟು ಹುಡುಗರು ನಾನು P ಪೇಮೆಂಟ್ ಮಾಡಿದ್ದಲ್ಲ, ಜಸ್ಟ್ ಕಾಶ್ ಆನ್ ಡಿಪಾಸಿಟ್ ಕಟ್ಟಿದ್ದೆ ಅಂತಂದರೆ 10,000 ರೂಪಾಯಿ ಜೊತೆಗೆ ಮತ್ತೇನಾದರೂ ಕೋರ್ಸ್ ಫೀಸ್ ಇತ್ತು ಅಂತಂದರೆ ಅದನ್ನೆಲ್ಲ ಕೂಡ ಕಟ್ಟಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೋಬೇಕಾಗ್ತದೆ. ಸೊ ಹೇಳೋಣ ಏನೇನು ಫೀಸ್ ಬಗ್ಗೆ ಕ್ಲಾರಿಫಿಕೇಷನ್ ಇನ್ನೊಂದು ಟೈಮ್ ಹೇಳೋಣ ಅಂತ, ಇನ್ನೂ ಯಾಕಂದರೆ ಇನ್ನೂ ಫೈನಲ್ ರಿಸಲ್ಟ್ ಬಂದಿಲ್ಲ. ಓಕೆ, ಅದಾದ ತಕ್ಷಣ ನೀವು ಅಡ್ಮಿಷನ್ಗೆ ಹೋಗಬೇಕು ಕಾಲೇಜ್ಗೆ, ಅದು 13/9/25 ಒಳಗಡೆ ಹೋಗ್ಬಿಟ್ಟು ಅಡ್ಮಿಷನ್ ಆಗಬೇಕು. ಓಕೆ, ಆ್ಯಂಡ್ ಮೇನಾಗಿ ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ ಇನ್ನೂ ಕೂಡ ವೇಟ್ ಮಾಡಬೇಕಾಗತ್ತೆ, ಯಾಕಂದರೆ MCC ಕಡೆಯಿಂದ ಲೇಟ್ ಆಗ್ತದೆ. ಓಕೆ, ಈಗ UGCET ಟ್ಯಾಬಲ್ಲಿ ಬಂದುಬಿಟ್ಟು 2 ಕೂಡ ಅಲ್ಲೇ ಹೇಳ್ದಂಗೆ ಆಯಿತು. ಅದು ಆ್ಯಕ್ಚುಲಿ ಹಂಗೆ ನೋಡಿದ್ರು ಅವರು ಕೇದವರು, ಹಂಗೆ UGCET ಟ್ಯಾಬಲ್ಲೂ ಕೂಡ ಹಂಗೆ ನೋಡೋದಂತಂದರೆ ನಿಮ್ಗೆ ಏನು ಮಾಡೋರು ಅಂತಂದರೆ 2ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅಂತ ಬಿಟ್ಟವ್ರೆ. ಸೊ ನೀವು ಬೇಕಾದರೆ ಮೆಡಿಕಲ್ ಹಂಚಿಕೆ ಪಟ್ಟಿ ತೊಗೊಂಡು ನೋಡಿದರೆ ಇಲ್ಲೂ ಕೂಡ ನಿಮಗೆ ಟೋಟಲ್ ಆಗಿ 40 ಪೇಜಸ್ ಇರುವಂಥದ್ದು ಒಂದು PDF ಅನ್ನು ಸಿಗ್ತದೆ. ಇಲ್ಲಿ ಕೂಡ ಅವರು ಕೂಡ ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ರು ನೋಡ್ರಿ, ಎನಿ ಅಬ್ಜೆಕ್ಷನ್ ಕ್ಯಾನ್ ಬಿ ಮೇಲ್ ಟು ಕೆ ಅಥಾರಿಟಿ. ಇಲ್ಲಿ ಏನು ಕಾಣ್ತೀವಿ ಈ ಇಮೇಲ್ಗೆ ಬೆಳಗ್ಗೆ 11 AM ನೋಡಿ, ಇಲ್ಲಿ ಕಾಣಿಸ್ತೀವಿ 11 AM ಒಳಗಡೆ ಏನು ಮಾಡಬೇಕು ನೀವು ಅಂತಂದರೆ ಇವತ್ತು ಅಬ್ಜೆಕ್ಷನ್ ಇದ್ದರೆ ಕಳಿಸ್ಬೇಕು. ಓಕೆ,
ಜಸ್ಟ್ ಹಾಗೆ ನಿಮ್ಗೆ ಹೇಳ್ತೀನಿ ನಾನು ಇಲ್ಲಿ ಆಲ್ ಇಂಡಿಯಾ ರ್ಯಾಂಕಲ್ಲಿ ಕಾಣಿಸ್ತೀನಿ ನೋಡಿ. ಆಲ್ ಇಂಡಿಯಾ ರ್ಯಾಂಕ್ ಎಷ್ಟು ಬಂದಿದೆ ನೋಡಿ. ಲೈಕ್ ನಾನು ಯಾವ ತೋರಿಸ್ಲಿಕ್ಕೆ ಹೋಗ್ತಿದ್ದೀನಿ ಅಂತಂದ್ರೆ ಇಲ್ಲಿ ಓಕೆ ಇಲ್ಲಿ ಕಾಣಿಸ್ತಿದೆ ನೋಡಿ. ಆಲ್ ಇಂಡಿಯಾ ರ್ಯಾಂಕು ಈ ಒಂದು ಸ್ಟೂಡೆಂಟು 1,26,000 12,68,000 12,68,000 ಇದ್ದರೂ ಕೂಡ ಹಂಗೆ ಬರೋಣ MBBS PHM ಅಲ್ಲಿ ಅಂದರೆ PHM ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು. ಇಷ್ಟೊಂದು ರ್ಯಾಂಕ್ ಬಂದರೂ ಸಹಿತ ನೋಡಿ ಈ ರೌಂಡಿಗೆ ಬರೋ ಅಷ್ಟರಲ್ಲಿ ಎಷ್ಟೊಂದು ಇದಾಗಿದೆ ಹೌದಲ್ವಾ. ಸೊ ಹಂಗಾಗಿ ಆಗುತ್ತೆ, ಈ ಥರ ಆಗ್ತಾ ಇರ್ತದೆ. ಹಂಗೆ ಬೇರೆ ಬೇರೆ ಆಯುಷ್ ಬೇಕಾದ್ರೆ ಆಯುಷ್ ಆ್ಯಕ್ಚುಲಿ ಬಂದುಬಿಟ್ಟು ಇದು ಸೆಕೆಂಡ್ ರೌಂಡು ಕೂಡ ನೋಡ್ಕೊಳ್ಳೋದಂತಂದರೆ ತೀರಾ ಭಾಳ, ಯಾಕಂದರೆ ಇದು ಸೆಕೆಂಡ್ ರೌಂಡ್ ಇರೋ ಕಾರಣ ಭಾಳಷ್ಟು ಇರುತ್ತೆ. ಯಾಕಂದರೆ ಫಸ್ಟ್ ರೌಂಡ್ ನಡೆದಿತ್ತು, ಇದು ಸೆಕೆಂಡ್ ರೌಂಡು. ಹಂಗಾಗಿ ಇವ್ರದ್ದು ಕೂಡ ರ್ಯಾಂಕ್ ಆಲ್ ಇಂಡಿಯಾ ರ್ಯಾಂಕು 13 ಲಕ್ಷ ಇದ್ದರೂ ಕೂಡ 13 ಲಕ್ಷ ಇದ್ದರೂ ಕೂಡ ಇಲ್ಲಿ ಕೋರ್ಸ್ ಫೀಸ್ ಬಂದುಬಿಟ್ಟು ಭಾಳ ಇದೆ. ಬಟ್ ಅದರ್ಸಲ್ಲಿ ಬಂದುಬಿಟ್ಟು ನೋಡಿ 13 ಲಕ್ಷ ಇದ್ದರೂ ಕೂಡ ಎಲಿಜಿಬಿಲಿಟಿ ತೊಗೊಂಡಿದ್ರು ಸಹಿತ ಸಿಗ್ತಾ ಇದೆ. ಸೊ ಹಂಗಾಗಿ ಲಾಸ್ಟ್ವರೆಗೂ ಕೂಡ ವೇಟ್ ಮಾಡೋರಿಗೆ ಸೀಟ್ ಸಿಗ್ತಾ ಇರ್ತದೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಆ್ಯಂಡ್ ಡೆಂಟಲ್ ಕೂಡ ಬಂದರೂ ಅಷ್ಟೇ, ಡೆಂಟಲ್ ಕೂಡ ತೀರಾ ಕೆಳಗೆ ಹೋಗ್ಬಿಟ್ಟು ಇದು 147 ಪೇಜು. ಇಲ್ಲೂ ಕೂಡ ಯಾಕಂದರೆ ಇದು ಕೂಡ ಡೆಂಟಲ್ ಉಳ್ಕೊಂಡೇ ಇರ್ತವೆ ಹೆಂಗಿದ್ರೆ ಸೀಟ್ ಆಟೋಮೆಟಿಕ್ಲಿ. ಇವ್ರದ್ದು ಕೂಡ ಆಲ್ ಇಂಡಿಯಾ ರ್ಯಾಂಕ್ ನೋಡಿ. ಆ್ಯಂಡ್ ಇದು ನೋಡಿ OPN ಅಲ್ಲಿ ಅಂದರೆ ಇದು OPN ಸಿಗ್ತವೆ ಬಿಡಿ, ಎಷ್ಟಾದರೂ ಸಿಗ್ತವೆ. ಬಟ್ ನಮಗೆ ಬೇಕಾಗಿರೋದು OPN ಬಿಟ್ಟು GM ಇಲ್ಲಿ ಕಾಣಿಸ್ಕೊಂಡು ಈ ಥರದಾಗ ಬೇಕಾಗಿರೋದು. ಈ ಥರದಾಗೆ ಸ್ವಲ್ಪ ಕಡಿಮೆ ಆದರೂ ಕೂಡ ಲಾಸ್ಟ್ ರ್ಯಾಂಕ್ ಇದ್ದರೂ ಕೂಡ ಸಿಗ್ತಾಯಿದೆ. ಸೊ ಪರವಾಗಿಲ್ಲ, ನೋಡೋಣ. ಇದು ಕೂಡ ಇನ್ನೂ ಸೀಟ್ ಹೆಂಗಿದ್ರು ಉಳ್ಕೊಂಡಿರ್ತವೆ. ಇನ್ನೂ ಒಂದು ರೌಂಡ್ ಮಾಡೇ ಮಾಡ್ತಾರೆ. ಬಟ್ ಲೇಟ್ ಯಾರಿಗೆ ಮೆಡಿಕಲ್ಲು ಡೆಂಟಲ್ ಸ್ಟೂಡೆಂಟ್ ಅಂದರೂ ವೇಟ್ ಮಾಡಲೇಬೇಕು. ಆ್ಯಂಡ್ ಆಯುಷ್ ಕೂಡ ವೇಟ್ ಮಾಡಲೇಬೇಕಾಗ್ತದೆ, ಯಾಕಂದರೆ ಆಯುಷ್ ರಿಲೇಟೆಡ್ ಟು ನೀಟ್ ಓನ್ಲಿ. ಸೊ ಹಂಗಾಗಿ ಏನೋ ಕಂಬೈಂಡಾಗಿ ಸ್ವಲ್ಪ KCD ಜೊತೆ ಮಾಡಿದ್ರು ಅನ್ನೋದು ಅಷ್ಟೇ. ಬಟ್ ಆಯುಷ್ ಮಾತ್ರ ನೀಟ್ ಜೊತೆಗೆ ಮಾಡಬೇಕು ಅವರು, ಅಂದರೆ ಮೆಡಿಕಲ್ ಡೆಂಟಲ್ ಜೊತೆಗೇ ಮಾಡಬೇಕು. ಸ್ವಲ್ಪ ವೇಟ್ ಆಗುತ್ತೆ ನಿಮ್ಮದೆಲ್ಲ. ಬಟ್ KC ಸ್ಟೂಡೆಂಟು ಇವತ್ತು ಫೈನಲ್ ರಿಸಲ್ಟ್ ಬಂದಾದ ತಕ್ಷಣ ಪೇಮೆಂಟ್ ಮಾಡೋರು ಇವತ್ತೇ ಮಾಡ್ಬೋದು. ಇವತ್ತು ಅಡ್ಮಿಷನ್ ಬೇಕಾದ್ರೆ ಆಗ್ಬೋದು 1 ಗಂಟೆ ಮೇಲೆ ಅಂತಾರೆ. ಬಟ್ ರಿಸಲ್ಟ್ 1 ಗಂಟೆಗೆ ಎಕ್ಸಾಕ್ಟ್ ಬರಬೇಕಲ್ವಾ, ಅಥವಾ 2 ಗಂಟೆಗೆ ಈ ರೀತಿ ಬಂದರೆ ಓಕೆ. ಇವತ್ತು ಮತ್ತು ಸಾಯಂಕಾಲ ಮೇಲೆ ಬಂತಂದರೆ ಮತ್ತು ನಾಳೆನೇ ಹೋಗುತ್ತೆ. ಸೊ ಪರವಾಗಿಲ್ಲ, 11-2 ದಿನ ಸಾಲಕ್ಕೂ, ಯಾಕಂದರೆ ಪೇಮೆಂಟ್ ಮಾಡ್ಲಿಕ್ಕೆ ಒಂದಿನ, ಅಡ್ಮಿಷನ್ ಹಾಕಿ ಒಂದಿನ ಸಾಕಲ್ವಾ. ಸೊ ಹಂಗಾಗಿ ಕೇದವರು ಕೂಡ ಟೈಮ್ ಇಲ್ಲ ಅವ್ರ ಹತ್ರ ಮ್ಯಾಕ್ಸಿಮಮ್. ಯಾಕಂದರೆ ಡೆಡ್ಲೈನ್ 15ನೇ ತಾರೀಕಿದೆ, 14ನೇ ತಾರೀಕು ಎಕ್ಸ್ಟೆಂಡ್ ಮಾಡಿದ್ರೆ ಒಂದಿನ ಮಾಡ್ತಾರೆ. ಯಾಕಂದರೆ 15ನೇ ರಿಪೋರ್ಟ್ ಮಾಡಬೇಕು ಅವರು. ಹೆಂಗೆ ನಾವು ಮೆಡಿಕಲ್ ಡೆಂಟಲ್ದು ಹೆಂಗೆ MCC ನಾವೆಲ್ಲನೂ ಕೂಡ ರಿಪೋರ್ಟ್ ಎಲ್ಲನೂ ಕೂಡ ಮಾಡ್ತೀವೋ, ಹಂಗೆ ಕೇದವ್ರು ಏನು ಮಾಡ್ತಾರೆ ಅಂತಂದರೆ ಇಂಜಿನಿಯರಿಂಗ್ ಆರ್ಕಿಟೆಕ್ಚರು ASID ಕೊಡಬೇಕು. ಸೊ ಹಂಗಾಗಿ ಟೈಮ್ ಜಾಸ್ತಿ ಇಲ್ಲ, ಹಂಗಾಗಿ ಬೇಗ ನಡೀತಾಯಿದೆ. 3rd ರೌಂಡು ಕೂಡ ಮುಗೀತು. ಆ್ಯಂಡ್ ಇಲ್ಲಿವರೆಗೂ ಕೂಡ ವೇಟ್ ಮಾಡ್ತಾಯಿದ್ರಿ, 3rd ರೌಂಡ್ ಕೂಡ ಮುಗಿತು. ಇನ್ನೂ ಕೂಡ ಸೀಟ್ ಸಿಕ್ಕಿಲ್ಲಪ್ಪ ಅಂದರೆ ನೆಕ್ಸ್ಟ್ ಏನಾದರೂ ರೌಂಡ್ಸ್ ಇದೆಯಾ ಬ್ರದರ್ ಅಂತ ಕೇಳಿದ್ರೆ ಇನ್ನೂರು ಕೂಡ ಸೀಟೇ ಸಿಕ್ಕಿಲ್ಲ ಅಂತಂದರೆ ಕೇದವ್ರು ಹೇಳಬೇಕು. ಅಂದರೆ ಸ್ಟೇ ವೇಕೆನ್ಸಿ ರೌಂಡ್ ಮಾಡ್ತಾರೋ ಅಥವಾ ಮಾಪಪ್ ರೌಂಡ್ ಮಾಡ್ತಾರೋ ಅದನ್ನೆಲ್ಲನೂ ಕೂಡ ಮಾಡ್ತಾರೆ, ವರ್ಷನೂ ಕೂಡ ಮಾಡ್ತಾರೆ. ಅದ್ರ ಬಗ್ಗೆ ಈಗಲೇ ಬರಲಿಕ್ಕಿರಲ್ಲ, ಸ್ವಲ್ಪ 15ನೇ ತಾರೀಕು ಮುಗಿಲಿ ಶಾರ್ಟ್ ಏನಾದರೂ ಒಂದು ಕೇದವ್ರು ಕೂಡ ಹೇಳ್ತಾರೆ. ಆ್ಯಂಡ್ ಡೈರೆಕ್ಟ್ರು ಕೂಡ ಕೂತ್ಬಿಟ್ಟು ಮಾತಾಡ್ತಾರೆ, ನಿಮಗೂ ಕೂಡ ಗೊತ್ತಿದೆ. ಓಕೆ, ಅದು ಯಾವ ರೀತಿ ಮಾಡ್ತಾರೆ, ಹೆಂಗೆ ಕತೆ ಅದೆಲ್ಲನೂ ಕೂಡ ಕೇದವ್ರಿಗೆ ಬಿಟ್ಟಿದ್ದು. ಆಫ್ಲೈನ್ ಮಾಡ್ತಾರೋ ಆನ್ಲೈನ್ ಮಾಡ್ತಾರೋ ನೋಡೋಣ ಅಂತ. ಅದು ಏನೇ ಬರಲಿ, ಅದೇನಾದರೂ ಅಪ್ಡೇಟ್ಸ್ ಬಂದಂದ್ರೆ ಯೂಟ್ಯೂಬಲ್ಲಿ ಅಂದ್ರೆ ಹೇಳಿರ್ತೀವಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.